ಬಡಲೆ ಬಿಸಿಯಾಗುವಾಗ ಒಂದು 2 ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಆಯಿಲ್ ಹಾಕ್ಕೊಳ್ತೀನಿ. ಎಣ್ಣೆ ಈಗ ಎಣ್ಣೆ ಬಿಸಿ ಆಯಿತು. ನಾವೇನು ಸಾಮಾನು ಕಟ್ ಮಾಡಿ ತಗೊಂಡಿದ್ವಿ ಅದನ್ನು ಹಾಕೊಂಡ್ಬಿಡ್ತೀನಿ. ಯಾಕೆಂದರೆ ಅದು ಫ್ರೈ ಆಗಿ ನಮಗೆ ಮಸಾಲೆಗೆ ಬೇಕು. ಅದಕ್ಕೋಸ್ಕರ ಫಸ್ಟಿಗೆ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ, ಮತ್ತು ಕರಿಬೇವು ಹಾಕ್ಕೊಳ್ತೀನಿ. ನೀರುಳ್ಳಿ, ಶುಂಠಿ, ಟೊಮೆಟೊ ಎಲ್ಲವನ್ನು ಒಟ್ಟಿಗೆ ಹಾಕೊಂಡ್ಬಿಡ್ತೀನಿ. ಕೊತ್ತಂಬರಿ ಸೊಪ್ಪು ಇಷ್ಟು ನಮಗೆ ಫ್ರೈ ಆಗಬೇಕು. ಗೈಸ್, ಇದು ಫ್ರೈ ಆಗಿ ನಾವು ಮಿಕ್ಸ್ ಮಾಡೋದ್ರಿಂದ ತುಂಬ ಸಖತ್ ಟೇಸ್ಟಿಯಾಗಿರ್ತದೆ. ಅದಕ್ಕೋಸ್ಕರ ಗೈಸ್ ಇದು ಫ್ರೈ ಆಗ್ತಾ ಬಂತೀಗ ನಾನು ಇದಕ್ಕೆ ಈಗ ಸ್ವಲ್ಪ ಸಾಮಾನು ಆ್ಯಡ್ ಮಾಡ್ಕೊಳ್ತೀನಿ. ಏನಂತ ನೋಡುವ ಗೈಸ್, ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ. ನಾನು ಸ್ವಲ್ಪ ಕೊತ್ತಂಬರಿ ಕಾಳು ಹಾಕ್ಕೊಳ್ತೀನಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು. ಗೈಸ್, ಇಲ್ಲಿ ಇದಕ್ಕೆ ನಾನೊಂದು ಚಿಕ್ಕ ಪೀಸ್ ಚಕ್ಕೆ ತೊಗೊಂಡಿದ್ದೀನಿ. ಒಂದು 1/4 ಸ್ಪೂನಷ್ಟು ಬಡೆ ಸೋಪಿನ ಕಾಳು ಹೇಳ್ತಾರಲ್ವ ಅದನ್ನು ತೊಗೊಂಡಿದ್ದೀನಿ. ಈಗ ಇದು ಏನು ಸಾಮಾನು ನಮಗೆ ಫ್ರೈ ಆಯಿತು, ಇದರೊಟ್ಟಿಗೆ ಸ್ವಲ್ಪ ಬಿಸಿ ಮಾಡ್ಕೋಬೇಕಷ್ಟೇ. ಮತ್ತು ಲಾಸ್ಟಲ್ಲಿ ನಾನು ಒಂದು ಚಿಕ್ಕ ಸ್ಪೂನು ಅರಿಶಿನ ಹಾಕೊಂಡ್ಬಿಡ್ತೀನಿ. ಇದು ಆಲ್ಮೋಸ್ಟ್ ರೆಡಿ ಆಯಿತು ಮಸಾಲೆ. ಇದನ್ನು ಮಿಕ್ಸಿ ಮಾಡಬೇಕು. ಅದಕ್ಕಿಂತ ಮೊದಲು ಇನ್ನೊಂದು ಕೆಲಸ ಇದೆ. ಇದೇನಂತ ನೋಡುವ. ಇದು ಅಷ್ಟರಲ್ಲಿ ನಾವು ಪ್ಯಾನ್ಗಳಿಗೆ ತಣ್ಣಗಾಗಲಿಕ್ಕೆ ಇಡುವ. ಗೈಸ್, ಇಲ್ಲಿ ಬಡಲೆ ಬಿಸಿಯಾಗಿದೆ. ನಾನು 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಇಷ್ಟು ಸಾಕು. ಚಿಕ್ಕ ಸ್ಪೂನ್ ಅದು, ಅದಕ್ಕೋಸ್ಕರ ನೋಡಿ ಚಿಕ್ಕ ಸ್ಪೂನು, ಅದರಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ ಅಷ್ಟೇ. ಗೈಸ್, ಇಲ್ಲಿ ಎಣ್ಣೆ ಬಿಸಿ ಆಯ್ತಾ ಬಂತು. ಗೈಸ್, ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ. ಸಾಸಿವೆ ಚಟಪಟ ಆಗಬೇಕು ನಮಗೆ. ಆಮೇಲೆ ಕರಿಬೇವು, ಸಾಸಿವೆ ಒಗ್ಗರಣೆ ಇಟ್ಕೊಂಡಿದ್ದಲ್ವ. ಈಗ ಹೀರೆಕಾಯಿಯನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೆ. ಈಗ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಹಾಕ್ಕೊಳ್ತೀನಿ. ಮತ್ತು ಸಾಸಿವೆ ಅಷ್ಟೇ. ವಿಡಿಯೋಗೆ ಇಟ್ಟಿದ್ದೆ, ಅದು ವಿಡಿಯೋ ಆಯ್ತಲ್ಲೋ ಗೊತ್ತಿಲ್ಲ ನನಗೆ. ಸಾಸಿವೆ ಒಗ್ಗರಣೆ ಇಟ್ಟು ಮತ್ತು ಕರಿಬೇವು ಹಾಕಿದ್ದೆ ಅಷ್ಟೇ, ಬೇರೇನು ಮಾಡಲಿಲ್ಲ. ಮತ್ತು ಈಗ ಹೀರೆಕಾಯಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದಲ್ವ, ಇದನ್ನು ಕೂಡ ಹಾಕ್ಕೊಂಡೆ. ಸ್ವಲ್ಪ ಇದು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಹೀರೆಕಾಯಿ ಎಣ್ಣೆಯಲ್ಲೇ ಫ್ರೈ ಆದರೆ ನಮಗೆ ಮತ್ತೆ ಬೇಯಲಿಕ್ಕೆ ಸಿಗೋದಿಲ್ಲ. ಅದಕ್ಕೋಸ್ಕರ ಬಸ್ ಈ ಟೈಮಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಹೀರೆಕಾಯಿ ಬೇಗ ಫ್ರೈ ಆಗ್ತದೆ ಕೂಡ ಮತ್ತು ಮೆತ್ತಗಾಗ್ತದೆ ಕೂಡ. ಅದಕ್ಕೋಸ್ಕರ ಈ ಟೈಮಲ್ಲಿ ಹೀರೆಕಾಯಿ ಎಲ್ಲ ಫ್ರೈ ಆಯ್ತು. ಸ್ವಲ್ಪ ಹಿಂಗೆ ಹಾಕ್ಕೊಳ್ತೇನೆ ನಾನು. ಹಿಂಗೆ ಹಾಕೊಳ್ಳೋದ್ರಿಂದ ನಮಗೆ ಟೇಸ್ಟು ಚೆನ್ನಾಗಿರ್ತದೆ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಇರೋದಿಲ್ಲ. ಟೇಸ್ಟ್ ಅಂದರೆ ಸಖತ್ತಾಗಿರ್ತದೆ. ಹಿಂಗಿಗೆ ಒಂದೊಂದು ಟೇಸ್ಟ್ ಸಖತ್ತಾಗಿ ಬರ್ತದೆ. ಯಾರಿಗೆ ಹಿಂಗೆ ಇಷ್ಟ ಇಲ್ಲ ಅವರು ಸ್ಕಿಪ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇಲ್ಲಿ ನನಗೆ ಹಿಂಗೆ ಟೇಸ್ಟ್ ಕೊಡ್ತದೆ ಅಂತೇಳಿ ನಾನು ಯಾವಾಗಲೂ ಯೂಸ್ ಮಾಡ್ಕೊಳ್ತೀನಿ ಅಡುಗೆ ಮಾಡುವಾಗ. ಇಲ್ಲಿ ಗೈಸ್, ನಾನೇನು ಸಾಮಾನು ಫ್ರೈ ಮಾಡ್ಕೊಂಡಿದ್ದೆ ಇದನ್ನು ನಾನೀಗ ಮಿಕ್ಸಿ ಮಾಡಿ ತರಿತರಿಯಾಗಿ ಮಿಕ್ಸಿ ಮಾಡ್ತೀನಿ. ತುಂಬ ಸಣ್ಣಕ್ಕೆ ಮಾಡೋದಿಲ್ಲ, ತರಿತರಿಯಾಗಿ ಮಾಡ್ಕೋಬೇಕಿದು. ಮತ್ತು ತುಂಬ ಸಣ್ಣಗೆ ಮಾಡಿದ್ರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಈಗ ನಾನು ಮಿಕ್ಸಿ ಮಾಡಿ ತಗೊಳ್ತೀನಿ. ಗೈಸ್, ಇಲ್ಲಿ ಮಸಾಲೆ ಏನು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೆ, ಈಗ ಮಿಕ್ಸಿ ಮಾಡಿ ತಗೊಂಡೆ. ಈಗ ಹೀರೆಕಾಯಿ ಎಲ್ಲ ಫ್ರೈ ಆಗಿದೆ. ಮತ್ತು ಹಿಂಗೆ ಕೂಡ ಹಾಕ್ಕೊಂಡಿದ್ದೆ, ಉಪ್ಪು ಕೂಡ ಹಾಕ್ಕೊಂಡಿದ್ದೆ. ಇದು ರೆಡಿ ಆಯಿತು. ಇದಕ್ಕೆ ಈಗ ಮಸಾಲೆ ಹಾಕ್ಕೊಳ್ತೀನಿ.
ಇದು ಮಸಾಲೆ ನೋಡಿ ತುಂಬ ಸಣ್ಣಕ್ಕಾಗಿಲ್ಲ, ತರಿ ತರಿಯಾಗಿದೆ. ಇದು ಹೀಗೇ ಬೇಕು ಕೂಡ. ನಾನಿಲ್ಲಿ ಖಾರಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತೀನಿ. ಡೈರೆಕ್ಟಾಗಿ ಹಾಗೆಯೇ ಇಲ್ಲಿ ಮಸಾಲೆ ಒಟ್ಟಿಗೆ ಹಾಕ್ಕೊಳ್ತೀನಿ. ನಾನು ಫಸ್ಟಿಗೆ ಮಿಕ್ಸಿ ಮಾಡುವಾಗ ಹಾಕಲಿಲ್ಲ. ಹಸಿಮೆಣಸಿನಕಾಯಿ ಇಷ್ಟಪಡೋರು ಹಸಿಮೆಣಸಿನಕಾಯಿ ಹುರಿದು ಈ ಮಸಾಲೆ ಒಟ್ಟಿಗೆ ಹಾಕ್ಕೋಬೋದು. ನಾನು ಮಿಕ್ಸಿ ತೊಳೆದು ನೀರು ಹಾಕ್ಕೊಂಡೆ ಸ್ವಲ್ಪ. ಇದು ಅನ್ನ, ಚಪಾತಿ, ರೊಟ್ಟಿ, ಮುದ್ದೆ ಯಾವುದ್ರ ಜೊತೆ ಬೇಕಿದ್ರೆ ತಿನ್ಬೇಕು ಗೈಸ್. ಸಖತ್ತಾಗಿರ್ತದೆ. ಒಂದು ದೋಸೆ ಏನಾದರೂ ಮಾಡ್ಕೊಂಡು ಈ ಥರ ಗಸಿ ಹಾಕ್ಕೊಂಡ್ಬಿಟ್ಟು ತಿಂದರೆ ಸಖತ್ತಾಗಿರ್ತದೆ ಗೈಸ್. ತುಂಬ ಟೇಸ್ಟಿಯಾಗಿ ಬರ್ತದೆ ಇದು ಗೈಸ್. ಈ ಟೈಮ್ಗೆ ಉಪ್ಪೇನಾದರೂ ಕಡಿಮೆ ಇದ್ದರೆ ನೋಡ್ಕೊಂಡು ಅಡ್ಜಸ್ಟ್ ಮಾಡಿ ಹಾಕೋಬೇಕು. ಮತ್ತು ಜಾಸ್ತಿ ಜನ ಇದ್ದರೆ ಜಾಸ್ತಿ ಮಾಡ್ಕೊಳ್ಳೋದಾದರೆ ಐಟಮ್ ಎಲ್ಲ ಜಾಸ್ತಿ ತೊಗೋಬೇಕಷ್ಟೇ, ಬೇರೆ ಏನಿಲ್ಲ. ಈಗ ಒಂದು 4 ಜನ ಇರೋದಾದರೆ ಒಂದು 8 ಟೊಮೆಟೊ ಆದರೂ ತೊಗೋಬೇಕಾಗತ್ತೆ. ಇದಕ್ಕೆ ಟೊಮೆಟೊ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಸಖತ್ತಾಗಿರ್ತದೆ ಗೈಸ್. ಇದಕ್ಕೆ ನಾನು ತೆಂಗಿನಕಾಯಿ ಯೂಸ್ ಮಾಡೋದಿಲ್ಲ. ಇದು ತೆಂಗಿನಕಾಯಿ ಯೂಸ್ ಮಾಡಿದ್ರೆ ಇದೇ ರೀತಿ ಚೆನ್ನಾಗಿರ್ತದೆ. ತೆಂಗಿನಕಾಯಿ ಹಾಕಿದರೆ ಅದೊಂದು ಟೇಸ್ಟೇ ಬೇರೆ ಕೊಡ್ತದೆ. ಇದು ಸಖತ್ತಾಗಿರ್ತದೆ ಗೈಸ್. ಒಂದು ದೋಸೆ ಮಾಡ್ಕೊಂಡು ಸೈಡ್ ಒಟ್ಟಿಗೆ ತಿನ್ಬೋದು, ಮತ್ತು ಚಪಾತಿ ಒಟ್ಟಿಗೆ ತಿನ್ಬೋದು, ಮತ್ತು ಮುದ್ದೆ ಒಟ್ಟಿಗೆ ತಿನ್ಬೋದು, ರೈಸ್ ಒಟ್ಟಿಗೆ ತಿನ್ಬೋದು, ಯಾವುದ್ರ ಜೊತೆ ಬೇಕಿದ್ರೆ ತಿನ್ಬೋದು. ಸೂಪರಾಗಿರ್ತದೆ, ಸಖತ್ ಟೇಸ್ಟಿಯಾಗಿದೆ. ವಾವ್. ಹೀರೆಕಾಯಿ ಫಸ್ಟಿಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀವಲ್ವ, ಆವಾಗಲೇ ಬೆಂದ್ಕೊಂಡ್ಬಿಟ್ಟಿದೆ. ಆವಾಗಲೇ ಬೇಯಬೇಕು ಕೂಡ ಅದು. ಫಸ್ಟಿಗೆ ಎಣ್ಣೆಯಲ್ಲಿ ಸಾಸಿವೆ ಮತ್ತು ಕರಿಬೇವು ಒಗ್ಗರಣೆ ಇಟ್ಟಿದ್ವಲ್ವ, ಅದರಲ್ಲೇ ಸ್ವಲ್ಪ ಉಪ್ಪು ಹಾಕಿ ಕೈ ಆಡ್ತಾಯಿದ್ರೆ ಅದು ಫ್ರೈ ಆಗಿಬಿಡ್ತದೆ ಮತ್ತು ಮೆತ್ತಗಾಗ್ತದೆ. ಇದು ಆಲ್ಮೋಸ್ಟ್ ರೆಡಿ ಆಯ್ತು ಈಗ ಗೈಸ್. ಈಗ ಇದು ರೆಡಿ ಆಯಿತು. ಒಂದು ಬೌಲಿಗೆ ಸರ್ವ್ ಮಾಡುವ. ಸಖತ್ತಾಗಿದ್ದಲ್ವಾ? ಸಖತ್ ಟೇಸ್ಟಿ ಕೂಡ ಆಗಿದೆ. ಮತ್ತು ಉಪ್ಪೆಲ್ಲ ಈ ಟೈಮಿಗೆ ನೋಡಿ ಅಡ್ಜಸ್ಟ್ ಮಾಡ್ಕೊಂಡು ಹಾಕೋಬಹುದು. ಗೈಸ್ ಸಖತ್ತಾಗಿದೆ ಅಲ್ವಾ? ಸೂಪರಾಗಿದೆ ಗೈಸ್. ಸೂಪರಾಗಿ ಬಂದಿದೆ ಗೈಸ್. ತುಂಬ ಈಜಿ ಕೂಡ, ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು. ಅಷ್ಟು ಟೇಸ್ಟಿಯಾಗಿರ್ತದೆ ಮತ್ತು ಸಖತ್ತಾಗಿರ್ತದೆ. ನಾವು ರೊಟ್ಟಿ ಎಲ್ಲ ಮಾಡಿಕೊಂಡು ಅಕ್ಕಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಯಾವ ರೊಟ್ಟಿಗೆ ಬೇಕಿದ್ರೂ ತಿನ್ಬೋದು. ದೋಸೆ ಮತ್ತು ರೈಸ್, ಮುದ್ದೆ ಜೊತೆ ಕೂಡ ತಿನ್ಬೋದು. ಸಖತ್ತಾಗಿದೆ ಗೈಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬು ಅಥವಾ ನಿಮ್ಮ ಸಪೋರ್ಟು ನನಗೆ ತುಂಬ ಅವಶ್ಯಕತೆ ಇದೆ. ಪ್ಲೀಸ್ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಖತ್ತಾಗಿದೆ ಗೈಸ್. ತುಂಬ ಟೇಸ್ಟಿಯಾಗಿ ಬಂದಿದೆ, ಹೆಲ್ದಿ ಕೂಡ.